ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ ಅಂಗಡಿಲೂ ಸಿಗಂಗ್ ಆಗ್ಬಿಟ್ಟಿದೆ ಈಗ ಲೆಕ್ಕ. ಈಗ ಬೀದಿ ಬೀದಿ ಇರೋ ಹತ್ರಕ್ಕೆ ಸಪ್ಲೈ ಕೊಡ್ತಾರೆ ಅಂತ ಹೇಳಿ ಅದು ಬೇರೆ ಸುದ್ದಿಗಳು. ಏನದು ಸೊಲ್ಯೂಷನ್ ಎಲ್ಲ ಮೂಸ್ಕೊಂಡು ಎಲ್ಲ ಮನ್ಗಿರ್ತಾರೆ. ಹೆಣ್ಮಕ್ಳು ಪಣ್ಮಕ್ಳು ಓಡಾಡೋ ಜಾಗ ಇದು. ಪೊಲೀಸವ್ರು ಏನು ತಲೆ ಕೆಡಿಸ್ಕೊಳ್ಳ್ರಿ ಅದ್ರ ಬಗ್ಗೆ. ಯಾವನೇ ನಿಮ್ಮ ಅಪ್ಪ ಅಮ್ಮ ಇಂಥ ಬುದ್ಧಿ ಕಲ್ಸೋನೆ ಅಂತಾರೆ, ಅವ್ರು ಒಳ್ಳೆ ಬುದ್ಧಿನೇ ಕಲ್ಸಿರ್ತಾರೆ. ಡ್ರಗ್ಸ್ ಅನ್ನೋದನ್ನ ಕಂಟ್ರೋಲ್ ಮಾಡಬಹುದು, ಮಾಡಬೇಕು. ಪೊಲೀಸರು ಇದ್ದೇ ಇರ್ತಾರೆ, ಆದ್ರೂ ಅವ್ರ ಕಳ್ತನ ನಡೀತಲೇ ಇರ್ತವೆ ಜೀವನದಲ್ಲಿ. ಇವೆಲ್ಲ ಕಾಮನ್. ಭೀಮಾ ಅನ್ನೋ ಸಿನಿಮಾದಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಇವತ್ತಿನ ಲೆಕ್ಕದಲ್ಲಿ ಈಗಿನ ಸಮಾಜದಲ್ಲಿ ಈಗ ನಡೀತಾ ಇರೋ ಎಲ್ಲ ಘಟನೆಗಳು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಅನ್ನೋದು ವ್ಯಾಪಕವಾಗಿ ಎಲ್ಲ ಕಡೆ ಹರಡ್ತಾ ಇದೆ ಈಗ ಲೆಕ್ಕ. ಅದರಲ್ಲೂ ಹೇಳ್ತಾರೆ ತುಮಕೂರು ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ದಿನ ಮೆಡಿಕಲ್ ಸ್ಟೋರ್ನಲ್ಲಿ ಸಮೇತನೂ ಒಂದು ಮೆಡಿಕಲ್ ಸ್ಟೋರು ಇಬ್ಬರನ್ನ ಇದು ಮಾಡಿ ಡ್ರಗ್ಸು ಟ್ಯಾಬ್ಲೆಟ್ಸ್ ಮುಖಾಂತರ ಕೊಡ್ತಾಯಿದ್ರು, ಸಪ್ಲೈ ಮಾಡ್ತಿದ್ರು ಅಂತೇಳಿ ಮೊನ್ನೆ ತಾನೇ ಅರೆಸ್ಟ್ ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಾದ ಸಲಹೆ ಸೂಚನೆಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಮಾಡ್ತಿದ್ರು ಕಂಟ್ರೋಲ್ ಆಗ್ತಿಲ್ಲ ಸ್ವಲ್ಪ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಈಗ ಡ್ರಗ್ಸ್ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಅಂಗಡಿಲೂ ಸಿಗಂಗೆ ಆಗ್ಬಿಟ್ಟಿದೆ ಈಗ ಲೆಕ್ಕ. ಈಗ ಅದ್ರ ಬಗೆಗೆ ಚಿಕ್ಕ ಸಣ್ಣ ಪುಟ್ಟ ಮಕ್ಕಳು ಡ್ರಗ್ಸ್ ಅನ್ನೋದು, ಅದರಲ್ಲೂ ವಿದ್ಯಾರ್ಥಿಗಳು ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸೇ ಬರೀ ಡ್ರಗ್ಸ್ಗೆ ಒಳಪಡ್ತಾ ಇರೋದು ಜಾಸ್ತಿ. ಇದ್ರ ಬಗೆಗೆ ಎಲ್ಲ ರೀತಿಯಲ್ಲೂ ಕ್ರಮ ತಗೊಂಡು ಡ್ರಗ್ಸ್ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಅಂದರೆ ಬೀದಿ ಬೀದಿ ಇರೋ ಹತ್ರಕ್ಕೆ ಸಪ್ಲೈ ಕೊಡ್ತಾರೆ ಅಂತ ಹೇಳಿ ಅದು ಬೇರೆ ಸುದ್ದಿಗಳು. ಯಾರ್ಯಾರೋ ತಂದು ಕೊಡ್ತಾರೆ ಅಂತ ಆ ಸಪ್ಲೈ ಮಾಡೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ತಕ್ಕ ಕ್ರಮ ತಗೊಂಡು ಇದ್ರ ಬಗ್ಗೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ಹೇಳ್ಕೊಳ್ತಾ ಇದ್ದೀವಿ. ಆ ಥರ ಆಗಲಿಕ್ಕೆ ನಮ್ಮ ಮಾನ್ಯ ಗೃಹ ಸಚಿವರು ಬಿಡೋದಿಲ್ಲ, ಹೇಳ್ಬಹುದಷ್ಟೇ. ಪೊಲೀಸ್ ಇಲಾಖೆ ತಕ್ಕ ಕ್ರಮ ತಗೊಳ್ತಾರೆ. SP ಸಾಹೇಬರು ಸಮೇತನೂ ಭಾಳ ರೀತಿಯಲ್ಲಿ ಕಟ್ಟುನಿಟ್ಟಿನ ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ಕಂಟ್ರೋಲ್ ಆಗುತ್ತೆ. ಡ್ರಗ್ಸ್ ಮುಕ್ತ ತುಮಕೂರು ಶೈಕ್ಷಣಿಕ ನಗರಿಯನ್ನು ಹೆಸರು ಉಳಿಸ್ತಾರೆ ಅಂತೇಳಿ ಎಲ್ಲರಿಗೂ ನಂಬಿಕೆ. ಸರ್, SP ಅವರು ತಮ್ಮ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಅವರು ಅದ್ರ ಬಗೆಗೆ ಎರಡು ಮಾತಿಲ್ಲ. ಬಟ್ ಏನೇ ಆದ್ರೂ ಅವ್ರ ಕೆಲಸ ಅವ್ರು ಮಾಡಿದ್ರೆ ಬಹಳ ಒಳ್ಳೇದು ಅಂತ ಒಂದಿದಷ್ಟಲ್ಲ. ಈ ಡ್ರಗ್ಸ್ ಅನ್ನೋ ವಿಷಯ ಇವತ್ತಿನ ಲೆಕ್ಕದಲ್ಲಿ ಮೊನ್ನೆ ಬಂದಂಥ ಸಿನಿಮಾ ಭೀಮಾ ಫಿಲಿಮ್ ನೋಡಿದ್ರೆ ಡ್ರಗ್ಸ್ ಕಂಟ್ರೋಲ್ ಏನು ಅಂತ ಐಡಿಯಾ ಇದೆ. ಡ್ರಗ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಎಲ್ಲೆಲ್ಲಿ ಆ ಭೀಮಾ ಅನ್ನೋ ಸಿನಿಮಾದಲ್ಲಿ ನೋಡಿದ್ರೆ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ತಗೊಂಡ್ರೆ ಡ್ರಗ್ಸ್ ಅನ್ನೋದನ್ನು ಕಂಟ್ರೋಲ್ ಮಾಡಬೇಕು. ಇದು ಪೊಲೀಸ್ ಇಲಾಖೆ ಕರ್ತವ್ಯ. ಇದು SP ಸಾಹೇಬ್ರಿಗೆ ಮನಸ್ಸಲ್ಲಿ ಭಾಳ ಇದೆ. ಯಾವುದೇ ಕಾರಣಕ್ಕೂ ಆ ಥರ ಮಿಸ್ ಆಗೋದಿಲ್ಲ. ತುಮಕೂರನ್ನ ಡ್ರಗ್ಸ್ ನಗರ ಅಂತ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಆಗ್ಬೋದು, ನಮ್ಮ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವರಾಗಬಹುದು, ಯಾವುದೇ ಕಾರಣಕ್ಕೂ ಡ್ರಗ್ಸ್ ನಗರ ಅಂತ ತುಮಕೂರು ಮಾಡಲಿಕ್ಕೆ ಬಿಡೋದಿಲ್ಲ. ಇದ್ರ ಮೇಲೆ ನಮ್ಮ ಅನಿಸಿಕೆ ಇದು. ಯಾವುದೇ ರೀತಿಯಲ್ಲೂ ಈ ರೀತಿಯಾಗಿ ಬಿಡೋದಿಲ್ಲ ಅಂತ ನಾವು ನಮ್ಮ ಅನಿಸಿಕೆ ಹೇಳ್ತಾ ಇದ್ದೀವಿ. ಸ್ವಾಮಿ, ಪೊಲೀಸ್ ಇಲಾಖೆ ಕೆಲಸ ಮಾಡಿದ್ರೂ ಕಣ್ತಪ್ಪಿಸಿ ಮಾಡ್ತಾ ಇರ್ತಾರೆ ಅವರೆಲ್ಲ. ಎಲ್ಲ ಈಗ ಕಳ್ತನ ಮಾಡೋರು ಪೊಲೀಸ್ನವ್ರು ಇದ್ದೇ ಇರ್ತಾರೆ, ಆದ್ರೂ ಅವ್ರು ಕಳ್ತನ ನಡೀತಲೇ ಇರ್ತವೆ ಜೀವನದಲ್ಲಿ. ಇವೆಲ್ಲ ಕಾಮನ್ನು. ಅದಕ್ಕೋಸ್ಕರವಾಗಿ ಆದಷ್ಟು ರಾತ್ರಿ ಹೊತ್ತು ಗಸ್ತು ತಿರುಗಬೇಕು. ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಇಂಥ ಕಡೆ ಎಲ್ಲ ಜನಸಂದಣಿ ಇರ್ತಕ್ಕಂಥ ಜಾಗದಲ್ಲಿ ಪೊಲೀಸ್ ಕಾವಲು ಹಾಕಬೇಕು. ಇಷ್ಟಿಷ್ಟು ಅವರ್. ಈಗ ಒಬ್ಬನೇ ಪೊಲೀಸ್ನವ್ರು ಹಾಕಿದ್ರೆ ಅವ್ರೇನು ಮಾಡ್ತಾರೆ, ಬೇಜಾರಾಗುತ್ತೆ, ಸ್ವಲ್ಪ ಹೋಗಿ ಕೂತಿರ್ತಾರೆ. ಒಂದು 8 ಜನಕ್ಕೆ ಹಾಕಿದ್ರೆ ಅವರು 2 ಅವರ್ಗೆ ಒಬ್ಬೊಬ್ರು ಓಡಾಡ್ತಿರ್ತಾರೆ. ಎಲ್ಲ ಕೆಲಸ ಕರೆಕ್ಟಾಗಿ ನಿರ್ವಹಿಸ್ತಾರೆ ಅಲ್ವರಾ. ಅದರಿಂದ ಈಗ ಹೆಣ್ಮಕ್ಳು ಪಣ್ಮಕ್ಳು ಓಡಾಡೋ ಜಾಗ ಇದು. ಆದಷ್ಟು ಕಂಟ್ರೋಲ್ ಆಗಿ ನಡ್ಕೊಬೇಕು ಅಂತ ನನ್ನ ಒಂದು ಸಲಹೆ. ಅವ್ರಿಗೆ ಬುದ್ಧಿ ಕಡಿಮೆ, ಹೇಳೋದು ಕೇಳಿ. ಅವ್ರ ತಂದೆ ತಾಯಿ ಒಳ್ಳೆಯವರೇ ಇರ್ತಾರೆ, ಇವರಷ್ಟು ಇವರೇ ಪುಡಿ ರೌಡಿಗಳಾಗ್ಬಿಟ್ಟಿರ್ತಾರೆ. ಅವ್ರ ಅಪ್ಪ ಅಮ್ಮ ಒಳ್ಳೆಯವರು, ಆದರೆ ಯಾವನೇ ನಿಮ್ಮ ಅಪ್ಪ ಅಮ್ಮ ಇಂಥ ಬುದ್ಧಿ ಕಲ್ಸೋನೆ ಅಂತಾರೆ. ಅವ್ರು ಒಳ್ಳೆ ಬುದ್ಧಿನೇ ಕಲಿಸಿರ್ತಾರೆ, ಆದ್ರೂ ಇವ್ರು ಕೆಟ್ಟ ಚಾಲಿ ನಡೀತಾ ಇರ್ತಾರೆ. ಕೆಲವು ಕೆಟ್ಟ ಹುಡುಗರ ಜೊತೆಗೆ ಸೇರಿ ಹಾಳಾಗೋಗಿರ್ತಾರೆ ವಿನ ಅವ್ರ ಅಪ್ಪ ಅಮ್ಮ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಜಾಸ್ತಿ ಸರ್. ಇಲ್ಲಿ ಬಸ್ ಸ್ಟ್ಯಾಂಡಾಗೆಲ್ಲ ಡ್ರಗ್ಸ್ ಕುಡಿದು ಇಲ್ಲಿ ಎಲ್ಲ ಏನದು ಸೊಲ್ಯೂಷನ್ನು ಅವೆಲ್ಲ ಮೂಸ್ಕೊಂಡು ಎಲ್ಲ ಮನ್ಗಿರ್ತಾರೆ. ಬಸ್ ಸ್ಟ್ಯಾಂಡಾಗ ರಾತ್ರಿ ಹೊತ್ತು ಎಲ್ಲ ಭಾಳ ಹಿಂಸೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ತುಂಬ ಅವಳಿ ಇದೆ. ಇಲ್ಲಿ ಏನು ಬಸ್ ಸ್ಟ್ಯಾಂಡಾಗೆ 5-6 ಬಾರ್ ಇದ್ದಾವೆ. ಆ ಕಡೆ ಮೂಲೆಗೆ ಇಲ್ಲಿ ಆಚೆ ಮುಂದೆ 2-5 ಬಾರ್ ಅವೆ. ಎಲ್ಲ ಎಣ್ಣೆ ಜಾಸ್ತಿ ಬಸ್ ಸ್ಟ್ಯಾಂಡಲ್ಲಿ, ಕ್ಲೀನರ್ಗಳು ಎಲ್ಲ ಜಾಸ್ತಿ, ಡ್ರಗ್ಸು ಜಾಸ್ತಿ ಆಗೈತೆ. ಯಾವುದೂ ಇಲ್ಲ ಬಸ್ ಸ್ಟ್ಯಾಂಡ್ ಒಳಗೆ. ಬಸ್ಗಳು ಒಳಗೆ ಬರೋಕ್ಕೆ ಬಿಡಲ್ಲ, ಅಷ್ಟೊಂದು ಅಲ್ಲಿ ಆಚೆ ಕಡೆ ಹಿಂಸೆ ಇರುತ್ತೆ ಆ ರೋಡಲ್ಲಿ. ಪೊಲೀಸ್ನವ್ರು ಏನು ತಲೆ ಕೆಡಿಸ್ಕೊಳ್ಳ್ರಿ ಅದ್ರ ಬಗ್ಗೆ. ಎಲ್ಲ ಜಾಸ್ತಿ ಇದೆ ತುಮಕೂರಾಗೆ. ಎಲ್ಲ ಇಲ್ಲಿ ರಾತ್ರಿ ಹೊತ್ತಂತೂ ಓಡಂಗಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಜಾಸ್ತಿ ಅಂದರೆ ತುಂಬ ರೌಡಿಸಮು ಇದು ಎಲ್ಲ ಇದೆ ಬಸ್ ಸ್ಟ್ಯಾಂಡಲ್ಲಿ. ಸೆಲೇಷನ್ನು, ಡ್ರಗ್ಸು ಅವೆಲ್ಲ ಇದೆ ಬಸ್ ಸ್ಟ್ಯಾಂಡಲ್ಲಿ. ತಿರ್ಗಾ ಡ್ರಿಂಕ್ಸು ಎಲ್ಲ ಜಾಸ್ತಿ ಇದೆ ಬಸ್ ಸ್ಟ್ಯಾಂಡಲ್ಲಿ. ಯಾರು ಬರಲ್ಲ, ರಾತ್ರಿ ಹೊತ್ತು ಬರ್ತಾರೆ ಅಷ್ಟೇ. ರಾತ್ರಿ ಹೊತ್ತು ಬರ್ತಾರೆ, ಹಗ್ಲೊತ್ತು ಯಾರೂ ಬರಲ್ಲ.
ಆ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಭಾಳ ಹಿಂಸೆ ಇಲ್ಲಿ ಒಳಗೆ ಬರೋದಕ್ಕೆ ಜನಗಳನ್ನ ರೇಗಿಸೋದು ಅವೆಲ್ಲ ಮಾಡೋದು ತುಂಬ ಹಿಂಸೆ ಇದೆ ಬಸ್ ಸ್ಟ್ಯಾಂಡಲ್ಲಿ. ಏನು ಯಾರೂ ಕೇಳಲ್ಲ, ಯಾರಿಗೂ ಬೇಕಿಲ್ಲ. ಅದು ನಿಜನೇ, ಈಗಲಿಂದನೇ ಅಲ್ಲ, ತುಂಬ ಹಿಂದೆಗಡೆಯಿಂದನೂ ಆಗ್ತಿತ್ತು. ಈಗ ಕೂಡ ಅದು ಜಾಸ್ತಿ ಆಗ್ತಾ ಇದೆ ಸಿಚುವೇಶನಿಗೆ ತಕ್ಕಂಗೆ. ಈಗ ಪ್ರೆಸೆಂಟು ಗುಪ್ತವಾಗಿ ಡ್ರಗ್ಸ್ನ ಸೇಲ್ ಮಾಡ್ತಾ ಇರ್ತಾರೆ, ನಾವು ಅದನ್ನು ನೋಡ್ತಾ ಇದ್ದೀವಿ. ಬಟ್ ನೋಡಿದಾಗೆ ಸುಮ್ಮನೆ ಇರಬಾರ್ದು, ಗೊತ್ತಿರೋ ವಿಷಯಗಳನ್ನ ನಮಗೆ ಗೊತ್ತಿರೋ ಥರ ಪೊಲೀಸ್ ಇಲಾಖೆಗಳಿಗೆ ತಿಳಿಸ್ಬೇಕು ನಾವು, ಓಕೆನಾ. ಅದಾದಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿರೋ ಥರ ಅವೇರ್ನೆಸ್ ಮೂಡಿಸ್ಬೇಕು, ಮತ್ತು ನಮಗೆ ಗೊತ್ತಿರೋ ಥರ ಕೆಲಸಗಳನ್ನ ನಾವು ಮಾಡಬೇಕು, ಅದಕ್ಕೆ ಎಫೆಕ್ಟ್ ಆಗೋ ಥರ. ಮತ್ತು ಪೇರೆಂಟ್ಸು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸ್ಟೂಡೆಂಟ್ಸು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮತ್ತು ಕಾಲೇಜ್ಗೆ ಹೋಗ್ತಿರೋ ಸ್ಟೂಡೆಂಟ್ಸು ಕರೆಕ್ಟಾಗಿ ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಾನ, ಮತ್ತು ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಆಗ್ತಾ ಇದ್ದಾನ ಅನ್ನೋ ಥರ ವಿಷಯಗಳ್ನ ಕೆಲವೊಂದು ಗಮನ ಹರಿಸ್ಬೇಕು. ಅದೇ ಅಲ್ಲ, ಹಾಸ್ಟೆಲಲ್ಲಿರೋ ಸ್ಟೂಡೆಂಟ್ಸು ಪೇರೆಂಟ್ಸು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಾಸ್ಟೆಲಲ್ಲಿ ಸ್ಟೂಡೆಂಟ್ ಏನು ಮಾಡ್ತಾ ಇದ್ದಾನೆ, ಹಾಸ್ಟೆಲ್ ಸಿಚುವೇಶನ್ ಹೆಂಗಿದೆ, ಹಾಸ್ಟೆಲ್ ಎನ್ವೈರನ್ಮೆಂಟ್ ಹೆಂಗಿದೆ, ಅದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು. ಆವಾಗ ಮಾತ್ರ ನಾವು ಡ್ರಗ್ಸ್ ಫ್ರೀ ಇದು ಮಾಡೋಕ್ಕಾಗೋದು. ಮತ್ತು ಡ್ರಗ್ಸ್ ತಗೊಂಡಿರೋರನ್ನ ನಾವು ವಿಲನ್ಸ್ ಥರ ನೋಡಬಾರ್ದು, ಅವರ ಪ್ರಾಬ್ಲಮ್ನ ಅರ್ಥ ಮಾಡಿ ಅದಕ್ಕೆ ತಕ್ಕಂಗೆ ಕೆಲವು ಶಿಬಿರಗಳಿರ್ತವೆ, ಅದಕ್ಕೆ ಸೇರಿಸೋ ಥರ ನಾವು ಹೆಲ್ಪ್ ಮಾಡಬೇಕು. ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ಅಷ್ಟೇ ಗಮನ ಹರಿಸ್ತಾ ಇರಬೇಕು. ಈಗ ಎಕ್ಸ್ಪೆಷಲಿ ನಮ್ಮ ಯೂತ್ಸು, ನಾನೀಗ ಪ್ರೆಸೆಂಟ್ ಸ್ಟೂಡೆಂಟ್ ಆಗಿದ್ದೀನಿ, ಮತ್ತು ಕೆಲವ್ರನ್ನ ಆ ಥರ ಯೂತ್ಸಲ್ಲೇ ಕೆಲವು ಯೂನಿಯನ್ಸ್ನ ಮಾಡಿ ಈ ಥರ ವಿಷಯಗಳು ಇಲಾಖೆಗೆ ಹೋಗೋ ಥರ ಅವರು ಪ್ರಿಪೇರ್ ಮಾಡಬೇಕು ಪೊಲೀಸ್ ಇಲಾಖೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಗೊತ್ತಾದರೆ ನಾವು ಇದ್ರ ಬಗ್ಗೆ ಖಂಡಿತ ಇನ್ಫಾರ್ಮ್ ಮಾಡ್ತೀವಿ.